Welcome to Sankalp Learning Solution. ಗುಡ್ ಮಾರ್ನಿಂಗ್ ಮೈ ಡಿಯರ್ ಸ್ಟೂಡೆಂಟ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನಾವು ಹಿಂದಿನ ಕ್ಲಾಸ್ ಅಲ್ಲಿ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಈ ಒಂದು ಟಾಪಿಕ್ಗೆ ರಿಲೇಟೆಡ್ ಆಗಿ ಪ್ರಶ್ನೆಗಳನ್ನ ನೋಡಿದ್ವಿ ಮಕ್ಕಳೇ. ಸೊ 1 ಅಂಕದ ಪ್ರಶ್ನೆಗಳು ಯಾವ ರೀತಿ ಇರತ್ತೆ ಅನ್ನೋದನ್ನ ತಿಳ್ಕೊಂಡಿದ್ವಿ. ಹಾಗೆ 5 ಅಂಕದ ಪ್ರಶ್ನೆಗಳು ಹೇಗ್ ಬರುತ್ತೆ. ಸೊ ಒಂದು ಪ್ರಶ್ನೆಯನ್ನ ನಾವು ಸಾಲ್ವ್ ಮಾಡಿದ್ವಿ ಮಕ್ಕಳೇ. ಸೊ ಇನ್ನು 2 ಪ್ರಶ್ನೆಗಳನ್ನ ನಾವು ಇವತ್ತಿನ ಕ್ಲಾಸ್ ಅಲ್ಲಿ ನೋಡೋಣ. ಸೊ ಹಾಗೆ ನಾವು ಸಂಭವನೀಯತೆ ಈ ಒಂದು ಟಾಪಿಕ್ ಅನ್ನ ಕೂಡ ನಾವು ಇವತ್ತಿನ ಕ್ಲಾಸ್ ಅಲ್ಲಿ ತಿಳ್ಕೊಳ್ತಾ ಹೋಗೋಣ ಮಕ್ಕಳೇ. ಓಕೆ, ಸೊ ಇಲ್ಲಿ 10ನೆಯ ಪ್ರಶ್ನೆಯನ್ನ ಗಮನಿಸಿ. ಹತ್ತನೆಯ ಪ್ರಶ್ನೆಯನ್ನ ಗಮನಿಸಿ. ಒಂದು ಟೊಳ್ಳಾದ ಸಿಲಿಂಡರ್ ಮೇಲೆ ಒಂದು ಶಂಕುವನ್ನ ಕೂರಿಸಿ ಚಿತ್ರದಲ್ಲಿ ತೋರಿಸಿರುವಂತೆ ರಾಕೆಟ್ ಒಂದನ್ನ ತಯಾರಿಸಿದೆ. ರಾಕೆಟ್ ನ ಒಟ್ಟು ಎತ್ತರ ಎಷ್ಟಿದೆ ಮಕ್ಕಳೇ? 44 ಮೀಟರ್ ಹಾಗೂ ಶಂಕುವಿನ ವ್ಯಾಸ ಮತ್ತು ಎತ್ತರಗಳು ಕ್ರಮವಾಗಿ 6 ಮೀಟರ್ ಮತ್ತು 4 ಮೀಟರ್ ಇದೆ. ರಾಕೆಟ್ ನ ಹೊರ ಮೇಲ್ಮೈಗೆ ಉಷ್ಣ ನಿರೋಧಕ ಕವಚವನ್ನ ಅಳವಡಿಸಲು 1 ಮೀಟರ್ ಸ್ಕ್ವೇರ್ಗೆ ರೂಪಾಯಿ 10,000ದಂತೆ ತಗುಲುವ ವೆಚ್ಚವನ್ನ ಕಂಡುಹಿಡಿಯಿರಿ ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ನಮಗೆ ಕೊಟ್ಟಿರುವ ದತ್ತಾಂಶವನ್ನ ಗಮನಿಸಿ. ಸೊ ಇಲ್ಲಿ ಈ ಒಂದು ರಾಕೆಟ್ ಏನು, ಈ ಒಂದು ರಾಕೆಟ್ ನ ಆಕೃತಿ ಯಾವ ಯಾವ ಆಕೃತಿಗಳನ್ನ ಒಳಗೊಂಡಿದೆ ಅನ್ನೋದನ್ನ ನೋಡ್ಬೇಕು ಮಕ್ಕಳೇ. ಸೊ ಇಲ್ಲಿ ಈ ಒಂದು ರಾಕೆಟ್ ಏನಿದೆ, ಕೋನ ಮತ್ತು ಸಿಲಿಂಡರ್, ಸೊ ಈ 2 ಆಕೃತಿಗಳನ್ನ ಹೊಂದಿರುವಂತ ಒಂದು ಸಂಯೋಜನೆ ಆಗಿದೆ ಅಲ್ವಾ. ಹಾಗಾದ್ರೆ ಇಲ್ಲಿ ಇವುಗಳ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಬೇಕು ಮೊದಲನೇದಾಗಿ. ಅಂದ್ರೆ ಈ ಒಂದು ರಾಕೆಟ್ ನ ಹೊರ ಮೇಲ್ಮೈಗೆ ಉಷ್ಣ ನಿರೋಧಕ ಕವಚವನ್ನ ಅಳವಡಿಸ್ಬೇಕು. ಸೊ ಅದಕ್ಕೆ 1 ಮೀಟರ್ ಸ್ಕ್ವೇರ್ಗೆ 10,000ದಂತೆ ಖರ್ಚಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾದ್ರೆ ಈ ಒಂದು ಕಂಪ್ಲೀಟ್ ಆಗಿ ರಾಕೆಟ್ ನ ಹೊರ ಮೇಲ್ಮೈಗೆ ಅದರ ಮೇಲ್ಮೈ ವಿಸ್ತೀರ್ಣವನ್ನ ನೋಡ್ಬೇಕು. ಓಕೆ, ಸೊ ಅದಷ್ಟು ವಿಸ್ತೀರ್ಣ ಇಂಟು 10,000 ಮಾಡಿದ್ರೆ ನಮ್ಗೆ ಅದಕ್ಕೆ ಅದರ ಹೊರ ಮೇಲ್ಮೈಗೆ ಉಷ್ಣ ನಿರೋಧಕ ಕವಚವನ್ನ ಹಾಕಲು ತಗುಲುವ ವೆಚ್ಚ ಸಿಗತ್ತೆ ಮಕ್ಕಳೇ. ಸೊ ಹಾಗಾದ್ರೆ ಇಲ್ಲಿ ಕೊಟ್ಟಿರುವ ದತ್ತಾಂಶವನ್ನ ಬಳಸ್ಕೊಂಡ್ರೆ, ಸೊ ಇಲ್ಲಿ ನೋಡಿ ವ್ಯಾಸ ಎಷ್ಟಿದೆ, ಶಂಕು ಮತ್ತು ಸಿಲಿಂಡರಿನ ವ್ಯಾಸ ವ್ಯಾಸ 6 ಸೆಂಟಿಮೀಟರ್ ಅಲ್ವಾ. ಸೊ ಡಿ ಇಸ್ ಈಕ್ವಲ್ ಟು 6 ಮೀಟರ್ ಇದೆ. ಹಾಗಾದ್ರೆ ಇದರ ತ್ರಿಜ್ಯ ಏನಾಗತ್ತೆ ಮಕ್ಕಳೇ? ತ್ರಿಜ್ಯ ಏನಾಗತ್ತೆ? ವ್ಯಾಸದ ಅರ್ಧದಷ್ಟಿರುತ್ತೆ. ಸೊ ಆರ್ ಇಸ್ ಈಕ್ವಲ್ ಟು ಏನಾಯ್ತು ಹೇಳಿ? 3 ಮೀಟರ್ ಆಯ್ತು. ಸೊ ಇಲ್ಲಿ ನಾವು ಶಂಕುವಿನ ಓರೆ ಎತ್ತರವನ್ನ ಕಂಡುಹಿಡಿಯೋಣ. ಯಾಕಂದ್ರೆ ಇಲ್ಲಿ ನಮ್ಗೆ ಶಂಕುವಿನ ಮೇಲ್ಮೈ ವಿಸ್ತೀರ್ಣ ಬೇಕು, ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಬೇಕು. ಸೊ ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಏನ್ ಹೇಳಿ? ಪೈ ಆರ್ ಎಲ್. ಸೊ ಹಾಗಾಗಿ ಎಲ್ ಅನ್ನೋದೇನ್ ಹೇಳಿ? ಶಂಕುವಿನ ಓರೆ ಎತ್ತರ. ಸೊ ಹಾಗಾಗಿ ಇಲ್ಲಿ ಎಲ್ ಶಂಕುವಿನ ಓರೆ ಎತ್ತರ ಎಲ್ ಇಸ್ ಈಕ್ವಲ್ ಟು ಏನ್ ಹೇಳಿ? ಸ್ಕ್ವೇರ್ ರೂಟ್ ಆಫ್ ಆರ್ ಸ್ಕ್ವೇರ್ ಪ್ಲಸ್ ಎಚ್ ಸ್ಕ್ವೇರ್. ಸೊ ಇಲ್ಲಿ ಸ್ಕ್ವೇರ್ ರೂಟ್ ಆಫ್ ಆರ್ ಸ್ಕ್ವೇರ್. ಸೊ ಆರ್ ಏನ್ ಹೇಳಿ? ಇದರ ತ್ರಿಜ್ಯ ಎಷ್ಟಿದೆ? 3 ಮೀಟರ್. ಸೊ 3 ಸ್ಕ್ವೇರ್ ಪ್ಲಸ್ ಶಂಕುವಿನ ಎತ್ತರ ಎಷ್ಟು ಮಕ್ಕಳೇ? 4 ಸ್ಕ್ವೇರ್. ಓಕೆ, ಸೊ ಇದೇನಾಗತ್ತೆ? ಸ್ಕ್ವೇರ್ ರೂಟ್ ಆಫ್ 3 ಸ್ಕ್ವೇರ್ ಅಂದ್ರೆ 9 ಪ್ಲಸ್ 16 ಇಸ್ ಈಕ್ವಲ್ ಟು ಎಷ್ಟಾಯ್ತು ಹೇಳಿ? 25. ವರ್ಗಮೂಲ 25. ಸೊ ಇಸ್ ಈಕ್ವಲ್ ಟು ಎಷ್ಟಾಯ್ತು ಹೇಳಿ? 5 ಮೀಟರ್. ಹಾಗಾದ್ರೆ ಇಲ್ಲಿ ಶಂಕುವಿನ ಓರೆ ಎತ್ತರ ಎಷ್ಟು ಸಿಕ್ಕಿದೆ? 5 ಮೀಟರ್ ಸಿಕ್ಕಿದೆ. ಸೊ ಅದೇ ರೀತಿಯಾಗಿ ನಾವು ಸಿಲಿಂಡರ್ ನ ಎತ್ತರವನ್ನ ಕೂಡ ಕಂಡುಹಿಡಿಯಬೇಕು. ಯಾಕಂದ್ರೆ ಸಿಲಿಂಡರಿನ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನ ಹೇಳ್ಬೇಕು. ಸೊ ಇಲ್ಲಿ ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಏನ್ ಹೇಳಿ? 2 ಪೈ ಆರ್ ಎಚ್.
ಸೊ ಇಲ್ಲಿ ಎಚ್ ಏನ್ ಹೇಳಿ ಸಿಲಿಂಡರ್ ನ ಎತ್ತರ. ಸೊ ಹಾಗಾಗಿ ಎಚ್ ಸಿಲಿಂಡರ್ ನ ಎತ್ತರ ಇಸ್ ಈಕ್ವಲ್ ಟು ಏನ್ ಹೇಳಿ, ನಮ್ಗೆ ಇಲ್ಲಿ ಡೈರೆಕ್ಟ್ ಆಗಿ ಸಿಲಿಂಡರ್ ನ ಎತ್ತರವನ್ನ ಕೊಟ್ಟಿಲ್ಲ, ಬಟ್ ಇಲ್ಲಿ ನಾವು ಒಟ್ಟು ಎತ್ತರ ಮೈನಸ್ ಶಂಕುವಿನ ಎತ್ತರ ಮಾಡಿದ್ರೆ ನಮ್ಗೆ ಸಿಲಿಂಡರಿನ ಎತ್ತರ ಸಿಗತ್ತೆ ಮಕ್ಳೆ. ಸೊ ಹಾಗಾದ್ರೆ ಇಲ್ಲಿ ಈ ಒಂದು ರಾಕೆಟ್ ನ ಒಟ್ಟು ಎತ್ತರ ಎಷ್ಟಿದೆ, 44 ಮೈನಸ್ ಶಂಕುವಿನ ಎತ್ತರ. ಸೊ ಈಸ್ ಈಕ್ವಲ್ ಟು ಎಷ್ಟಾಯ್ತು ಹೇಳಿ, 40 ಮೀಟರ್. ಸೊ ಇಲ್ಲಿ ನಮ್ಗೆ ಸಿಲಿಂಡರ್ ನ ಎತ್ತರ ಕೂಡ ಸಿಕ್ಕಿದೆ ಮಕ್ಳೆ. ಸೊ ಈಗ ನಾವೇನ್ ಮಾಡೋಣ, ರಾಕೆಟ್ ನ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಯೋಣ. ಸೊ ಯಾಕೆ ಇಲ್ಲಿ ವಕ್ರ ಮೇಲ್ಮೈ ವಿಸ್ತೀರ್ಣ, ಸೊ ಕೇವಲ ಇದಿಷ್ಟು ಭಾಗಕ್ಕೆ ನಾವು ಏನ್ ಮಾಡ್ತಾ ಇದ್ದೇವೆ, ಉಷ್ಣ ನಿರೋಧಕ ಕವಚವನ್ನ ಹಾಕ್ತಾ ಇದ್ದೇವೆ ಮಕ್ಳೆ. ಸೊ ಬೇಸ್ ಅನ್ನ ಬಿಟ್ಟು. ಸೊ ಹಾಗಾಗಿ ಈ ಒಂದು ರಾಕೆಟ್ ನ ವಕ್ರ ಮೇಲ್ಮೈ ವಿಸ್ತೀರ್ಣ. ಓಕೆ, ಸೊ ರಾಕೆಟ್ ನ ವಕ್ರ ಮೇಲ್ಮೈ ವಿಸ್ತೀರ್ಣ ಇಸ್ ಈಕ್ವಲ್ ಟು ಏನ್ ಹೇಳಿ, ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಏನ್ ಹೇಳಿ, ಸಿಲಿಂಡರ್ ನ ವಕ್ರ ಮೇಲ್ಮೈ ವಿಸ್ತೀರ್ಣ. ಓಕೆ, ಸೊ ಇಲ್ಲಿ ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ, ಯಾಕಂದ್ರೆ ಈ ಬೇಸ್ ಏನಾಗಿದೆ, ಸಿಲಿಂಡರ್ ಗೆ ಅಟ್ಯಾಚ್ ಆಗಿದೆ. ಸೊ ಹಾಗಾಗಿ ಕೇವಲ ಇದಿಷ್ಟು ಭಾಗದ ವಿಸ್ತೀರ್ಣ. ಸೊ ಇದಿಷ್ಟು ಭಾಗಕ್ಕೆ ಕವಚವನ್ನ ಹಾಕಿದ್ದಾರೆ ಅಲ್ವಾ, ಉಷ್ಣ ನಿರೋಧಕ ಕವಚವನ್ನ ಹಾಕಿದ್ದಾರೆ. ಸೊ ಇದು ಏನಾಗತ್ತೆ ಹೇಳಿ, ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣಕ್ಕೆ ಸಮ. ಪ್ಲಸ್ ಏನಾಯ್ತು, ಇದಿಷ್ಟು ಭಾಗಕ್ಕೆ ಕವಚವನ್ನ ಹಾಕಿದ್ದಾರೆ. ಸೊ ಹಾಗಾಗಿ ಸಿಲಿಂಡರ್ ನ ವಕ್ರ ಮೇಲ್ಮೈ ವಿಸ್ತೀರ್ಣ ಆಗತ್ತೆ ಮಕ್ಕಳೇ. ಸೊ ಈಗ ಇಲ್ಲಿ ಸೂತ್ರ ಏನ್ ಹೇಳುತ್ತೆ, ಎ ಇಸ್ ಈಕ್ವಲ್ ಟು, ಸೊ ಇಲ್ಲಿ ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಪೈ ಆರ್ ಎಲ್ ಪ್ಲಸ್ ಏನ್ ಹೇಳಿ, ಸಿಲಿಂಡರಿನ ವಕ್ರ ಮೇಲ್ಮೈ ವಿಸ್ತೀರ್ಣ 2 ಪೈ ಆರ್ ಎಚ್. ಸೊ ಇಲ್ಲಿ ಪೈ ಆರ್ ಎರಡರಲ್ಲೂ ಪೈ ಆರ್ ಅನ್ನೋದು ಕಾಮನ್ ಆಗಿದೆ. ಸೊ ಹಾಗಾಗಿ ಇಲ್ಲಿ ಬ್ರಾಕೆಟ್ ಇಂದ ಹೊರಗಿಟ್ಕೊಂಡಾಗ ಸೊ ಎಲ್ ಪ್ಲಸ್ 2 ಇಂಟು ಎಚ್ ಆಗತ್ತೆ ಮಕ್ಕಳೇ. ಸೊ ಇಲ್ಲಿ ಪೈ ಒಂದು ಸ್ಥಿರಾಂಕವಾಗಿದ್ದು ಇದರ ಮೌಲ್ಯ 22 ಡಿವೈಡೆಡ್ ಬೈ 7 ಆಗತ್ತೆ. ಓಕೆ, ಸೊ ಇಂಟು ಆರ್ ಏನು ತ್ರಿಜ್ಯ ಅಲ್ವಾ, ಸೊ ಎರಡರಲ್ಲೂ ತ್ರಿಜ್ಯ ಸಾಮಾನ್ಯವಾಗಿದೆ. ಸೊ ಹಾಗಾಗಿ 3 ಇಂಟು ಸೊ ಎಲ್ ಏನ್ ಹೇಳಿ, ಶಂಕುವಿನ ಓರೆ ಎತ್ತರ 5 ಮೀಟರ್ ಪ್ಲಸ್ 2 ಗುಣಿಸು ಸಿಲಿಂಡರಿನ ಎತ್ತರ 40 ಮೀಟರ್. ಸೊ ಈಸ್ ಈಕ್ವಲ್ ಟು 22 ಡಿವೈಡೆಡ್ ಬೈ 7 ಗುಣಿಸು 3. ಸೊ ಇದು 5 ಪ್ಲಸ್ 40 ಇಂಟು 2 80. ಸೊ 85 ಆಗತ್ತಲ್ವಾ. ಸೊ ಡೈರೆಕ್ಟ್ ಬರ್ಬಿಡೋಣ. ಸೊ 85. ಓಕೆ, ಸೊ ಈಗ 22 ಇಂಟು 3 ಎಷ್ಟಾಗತ್ತೆ ಮಕ್ಕಳೇ, 66 ಡಿವೈಡೆಡ್ ಬೈ 7 ಗುಣಿಸು 85. ಸೊ ಈಗ ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ 66 ಇಂಟು 85 ಡಿವೈಡೆಡ್ ಬೈ 7 ಮಾಡಿದ್ರೆ ಡೈರೆಕ್ಟ್ ಆಗಿ ಬರೀತೇನೆ, 801.43 ಮೀಟರ್ ಸ್ಕ್ವೇರ್. ಓಕೆ, ಸೊ ಇದು ಸೆಂಟಿಮೀಟರ್ ಇಲ್ಲ, ಸೊ ಮೀಟರ್ ಅಲ್ಲಿ ಇದೆ. ಸೊ ಹಾಗಾಗಿ ಇಲ್ಲಿ ರಾಕೆಟಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಸಿಕ್ಕಿದೆ ಮಕ್ಕಳೇ. ಎಷ್ಟು, 801.43 ಮೀಟರ್ ಸ್ಕ್ವೇರ್. ಸೊ ಈಗ ನಾವು ರಾಕೆಟ್ ನ ಹೊರ ಕವಚಕ್ಕೆ ಉಷ್ಣ ನಿರೋಧಕವನ್ನ ಅಳವಡಿಸಲು ಏನ್ ಮಾಡಿದರೆ, 1 ಮೀಟರ್ ಸ್ಕ್ವೇರ್ಗೆ 10,000ದಂತೆ ಖರ್ಚಾದ್ರೆ, ಸೊ 801.43 ಮೀಟರ್ ಸ್ಕ್ವೇರ್ಗೆ ತಗಲುವಂತಹ ವೆಚ್ಚವನ್ನ ಹೇಳ್ಬೇಕು ಮಕ್ಕಳೇ. ಸೊ ಹಾಗಾದ್ರೆ ಇಲ್ಲಿ ತಗಲುವ ವೆಚ್ಚ ಇಸ್ ಈಕ್ವಲ್ ಟು ಏನ್ ಹೇಳಿ, 801.43 ಗುಣಿಸು ಎಷ್ಟು ಹೇಳಿ, 10,000. ಇಷ್ಟಕ್ಕೆ ಎಷ್ಟಾಗತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ಈಸ್ ಈಕ್ವಲ್ ಟು ಎಷ್ಟಾಯ್ತು ಹೇಳಿ, 80,14,300 ರೂಪಾಯಿಗಳು. ಓಕೆ, ಇದು ಈ ಒಂದು ರಾಕೆಟ್ ನ ಹೊರ ಕವಚಕ್ಕೆ ಉಷ್ಣ ನಿರೋಧಕವನ್ನು ಅಳವಡಿಸಲು ತಗಲುವ ವೆಚ್ಚ ಆಯ್ತು ಮಕ್ಕಳೇ. ಸೊ 80,14,300 ರೂಪಾಯಿ ಆಗಿದೆ. ಓಕೆ, ಸೊ ಇಲ್ಲಿ ನಿಮ್ಗೆ ಈ ರೀತಿಯಲ್ಲಿ 5 ಅಂಕದ ಪ್ರಶ್ನೆಗಳಲ್ಲಿ ಹೇಗಿರುತ್ತೆ ಮಕ್ಕಳೇ, ಆಕೃತಿಗಳ ಸಂಯೋಜನೆಗಳಿರತ್ತೆ. ಓಕೆ, ಸೊ ಅನೇಕ ಆಕೃತಿಗಳ ಸಂಯೋಜನೆಗಳನ್ನ ಒಳಗೊಂಡಿರತ್ತೆ. ಸೊ ಇವುಗಳ ಮೇಲ್ಮೈ ವಿಸ್ತೀರ್ಣವನ್ನ ಕೇಳ್ತಾ ಇರ್ತಾರೆ ಮಕ್ಕಳೇ. ಓಕೆ,
ಮುಂದಿನ ಪ್ರಶ್ನೆಗೆ ಹೋಗೋಣ. 11ನೆಯ ಪ್ರಶ್ನೆಯನ್ನ ಗಮನಿಸಿ. ಒಂದು ಆಯತಾಕಾರದ ಮರದ ಬ್ಲಾಕ್ ನ ಉದ್ದ 40 ಸೆಂಟಿಮೀಟರ್, ಅಗಲ 30 ಸೆಂಟಿಮೀಟರ್ ಮತ್ತು ಎತ್ತರ 7.5 ಸೆಂಟಿಮೀಟರ್ ಆಗಿದೆ. ಸೊ ಈ ಬ್ಲಾಕ್ ನಿಂದ 10 ಸೆಂಟಿಮೀಟರ್ ತ್ರಿಜ್ಯದ ಶಂಕುವಿನ ಆಕಾರವನ್ನ ಚಿತ್ರದಲ್ಲಿ ತೋರಿಸಿರುವಂತೆ ಕೊರೆದು ಹೊರತೆಗೆಯಲಾಗಿದೆ. ಉಳಿದ ಭಾಗದ ಘನಫಲವನ್ನ ಮತ್ತು ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ. ಸೊ ಇಲ್ಲಿ ಏನ್ ಮಾಡಿದ್ದಾರೆ, ಸೊ ಈ ರೀತಿ ಬ್ಲಾಕ್ ಇದೆ. ಸೊ ಹೀಗಿದೆ, ಚಿತ್ರವನ್ನ ಗಮನಿಸಿ. ಸೊ ಇಲ್ಲಿ 10 ಸೆಂಟಿಮೀಟರ್ ತ್ರಿಜ್ಯವನ್ನ ಹೊಂದಿರುವಂತಹ ಶಂಕುವಿನ ಆಕಾರವನ್ನ ಹೊರತೆಗೆದಿದ್ದಾರೆ. ಸೊ ಅಷ್ಟೇ ಹೈಟ್ ಇದೆ. ಸೊ ಎಷ್ಟು ಬ್ಲಾಕ್ ನ ಹೈಟ್ ಎಷ್ಟಿದೆ ಅಲ್ವಾ, 7.5, ಅಷ್ಟೇ ಎತ್ತರದ ಶಂಕುವನ್ನ ಹೊರತೆಗೆದಿದ್ದಾರೆ. ಸೊ ಹಾಗಾದ್ರೆ ಆಕಾರ ಹೇಗಾಯ್ತು ಮಕ್ಕಳೇ? ಸೊ ಈ ರೀತಿಯಲ್ಲಿ ಬರ್ತಾ ಇದೆ. ಈ ಶೇಪ್ ಅಲ್ಲಿ ಇದೆ ಅಂತ ಆಯ್ತು ಉಳಿದಿರುವಂತಹ ಭಾಗ. ಸೊ ಇದರ ಏನ್ ಮಾಡ್ಬೇಕು, ಘನಫಲವನ್ನ ಕಂಡುಹಿಡಿಬೇಕು, ಹಾಗೆ ಇದರ ಮೇಲ್ಮೈ ವಿಸ್ತೀರ್ಣವನ್ನ ಕೂಡ ನಾವು ಕಂಡುಹಿಡಿಬೇಕು ಮಕ್ಕಳೇ. ಸೊ ಹಾಗಾದ್ರೆ ಇಲ್ಲಿ ಇದರ ಘನಫಲ ಏನಾಗತ್ತೆ ಹೇಳಿ? ಸೊ ಇದರ ಘನಫಲ ಅಂದ್ರೆ ಏನಾಗತ್ತೆ, ಆಯತದ ಘನಫಲ ಮೈನಸ್ ಏನ್ ಹೇಳಿ, ಶಂಕುವಿನ ಘನಫಲ. ಯಾಕೆ ಮೈನಸ್ ಮಾಡಿದ್ದೇನೆ ಮಕ್ಕಳೇ? ಈ ಆಯತದಲ್ಲಿ ಈ ಶಂಕುವಿನಾಕಾರದ ಭಾಗವನ್ನ ತೆಗೆದು ಬಿಟ್ಟಿದ್ದಾರೆ. ಸೊ ಹಾಗಾಗಿ ಆಯತದ ಘನಫಲ ಮೈನಸ್ ಶಂಕುವಿನ ಘನಫಲ ಮಾಡಿದ್ರೆ ನಮ್ಗೆ ಉಳಿದ ಭಾಗದ ಘನಫಲ ಸಿಗತ್ತೆ ಮಕ್ಕಳೇ. ಓಕೆ. ಸೊ ಅದೇ ರೀತಿಯಾಗಿ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಬೇಕು ಅಂದ್ರೆ ಏನ್ ಮಾಡ್ಬೇಕಾಯ್ತು? ಸೊ ಇಲ್ಲಿ ಮೇಲ್ಮೈ ವಿಸ್ತೀರ್ಣ ಅಂದ್ರೆ ಏನಾಯ್ತು ಹೇಳಿ? ಸೊ ನೋಡಿ, ಹೀಗಿದೆ ಅಲ್ವಾ ಡಯಾಗ್ರಾಮು. ಸೊ ಇದರ ಮೇಲ್ಮೈ ವಿಸ್ತೀರ್ಣವನ್ನ ಹೇಳ್ಬೇಕು. ಅಂದ್ರೆ ಏನಾಯ್ತು, ಆಯತದ ಅಂದ್ರೆ ಆಯತ ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಏನ್ ಹೇಳಿ, ನೋಡಿ ಇದಿಷ್ಟು ಫುಲ್ ಮಾಡಿದ್ದೀನಿ ನಾನು. ಆಯತ ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಏನ್ ಹೇಳಿ, ಈ ಭಾಗ. ಸೊ ಇದಿಷ್ಟು ಭಾಗವನ್ನ ಟಚ್ ಮಾಡಬಹುದು. ಇದರ ಮೇಲ್ಮೈ ವಿಸ್ತೀರ್ಣ ಈಕ್ವಲ್ ಟು ಏನ್ ಹೇಳಿ, ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಮೈನಸ್ ಏನಾಯ್ತು ಹೇಳಿ, ಈ ಭಾಗವನ್ನ ಇದಿಷ್ಟು ಭಾಗ ಕೊರ್ದು ಹೋಗ್ಬಿಟ್ಟಿದೆ. ಅಂದ್ರೆ ಏನಾಯ್ತು, ಮೈನಸ್ ವೃತ್ತಪಾದದ ವಿಸ್ತೀರ್ಣ ಮಾಡಿದ್ರೆ ನಮ್ಗೆ ಉಳಿದ ಭಾಗದ ಮೇಲ್ಮೈ ವಿಸ್ತೀರ್ಣ ಸಿಗತ್ತೆ ಮಕ್ಕಳೇ. ಓಕೆ. ಸೊ ಈಗ ಒಂದೊಂದಾಗೆ ನೋಡ್ತಾ ಹೋಗೋಣ. ಸೊ ಇಲ್ಲಿ ಮೊದಲನೇದಾಗಿ ಆಯತಾಕಾರದ ಮರದ ಬ್ಲಾಕ್ ನ ಉದ್ದವನ್ನ ಕೊಟ್ಟಿದ್ದಾರೆ. L is equal to 40 ಸೆಂಟಿಮೀಟರ್, ಹಾಗೆ ಅಗಲ B is equal to 30 ಸೆಂಟಿಮೀಟರ್, ಹಾಗೆ ಎತ್ತರ H is equal to 7.5 ಸೆಂಟಿಮೀಟರ್. ಸೊ ಈಗ ನಾವು ಆಯತ ಘನದ ಘನಫಲವನ್ನ ನೋಡೋಣ ಮಕ್ಕಳೇ. ಸೊ ಇಲ್ಲಿ ಆಯತ ಘನದ ಘನಫಲ. ಸೊ ಇದರ ಸೂತ್ರ ಏನ್ ಹೇಳಿ, ಆಯತ ಘನದ ಘನಫಲ is equal to L into B into H. ಅದೇ ರೀತಿ ಶಂಕುವಿನ ಘನಫಲದ ಸೂತ್ರ ಏನ್ ಹೇಳಿ, 1/3 into pi r square H. ಸೊ ಈಗ ನಾವು ಉಳಿದ ಭಾಗದ ಘನಫಲವನ್ನ ಕಂಡುಹಿಡಿಯೋಣ. ಓಕೆ. ಸೊ ಉಳಿದ ಭಾಗದ ಘನಫಲ ಅಲ್ವಾ. ಸೊ ಈಸ್ ಈಕ್ವಲ್ ಟು ಏನಾಯ್ತು ಹೇಳಿ, ಆಯತದ ಘನಫಲ L into B into H ಮೈನಸ್ ಏನ್ ಹೇಳಿ, ಶಂಕುವಿನ ಘನಫಲ. ಸೊ 1/3 pi r square H. ಸೊ ಏನಾಯ್ತಿದು, L 40 ಗುಣಿಸು 30 ಗುಣಿಸು 7.5 ಮೈನಸ್ 1/3 ಇಂಟು ಪೈ ಸ್ಥಿರಾಂಕವಾಗಿದ್ದು ಇದರ ಮೌಲ್ಯ 22 ಡಿವೈಡೆಡ್ ಬೈ 7 ಗುಣಿಸು r ಏನ್ ಹೇಳಿ, ಶಂಕುವಿನ ತ್ರಿಜ್ಯ r ಸ್ಕ್ವೇರ್ 10 ಸ್ಕ್ವೇರ್ ಇಂಟು ಶಂಕುವಿನ ಎತ್ತರ ಎಷ್ಟಿದೆ, 7.5 ಅಷ್ಟೇ ಎತ್ತರದ್ದು. ಅಂದ್ರೆ ಈ ಒಂದು ಆಯತ ಘನದ ಎತ್ತರ ಎಷ್ಟಿದೆಯಲ್ಲ ಅಷ್ಟೇ ಎತ್ತರದ ಶಂಕುವನ್ನ ಕೊರೆದು ತೆಗೆದಿದ್ದಾರೆ. ಸೊ ಹಾಗಾಗಿ ಸೊ ಇದನ್ನ ಸಿಂಪ್ಲಿಫೈ ಮಾಡೋಣ. ಸೊ ಇದೆಷ್ಟು ಬರುತ್ತೆ, 4 3 12 120 ಇಂಟು 7.5. ಸೊ ಇದೆಷ್ಟು ಬರುತ್ತೆ, 9000. ಓಕೆ. ಮೈನಸ್
ಸೊ ಇದನ್ನ ಮಲ್ಟಿಪ್ಲೈ ಮಾಡಿ 1/3 into 22 divided by 7 into 100 into 7.5. Okay. ಸೊ 3 1 3 2 6 3 5 15. ಓಕೆ. ಸೊ ಮತ್ತಿನ್ನೆಷ್ಟು ಸೊ 9,000 ಮೈನಸ್ 22 into 100 into 2.5 divided by 7. So it's equal to 9,000 minus, so ಇದೆಷ್ಟು ಬರುತ್ತೆ 22 into 100 into 2.5 divided by 7. So minus 785.7. Okay. So 9,000 minus 785.7 is equal to ಎಷ್ಟು ಬರುತ್ತೆ 8,214.3 ಸೆಂಟಿಮೀಟರ್ ಕ್ಯೂಬ್ ಆಗಿದೆ. ಓಕೆ. ಸೊ ಇದು ಏನಾಯ್ತು ಮಕ್ಕಳೇ, ಉಳಿದ ಭಾಗದ ಘನಫಲ ಆಯ್ತು. ಸೊ ಈಗ ನೆಕ್ಸ್ಟ್ ಇದರ ಮೇಲ್ಮೈ ವಿಸ್ತೀರ್ಣವನ್ನ ನೋಡ್ಬೇಕು ಮಕ್ಕಳೇ. ಸೊ ಅಂದ್ರೆ ಉಳಿದ ಭಾಗದ ಮೇಲ್ಮೈ ವಿಸ್ತೀರ್ಣ. ಸೊ ಉಳಿದ ಭಾಗದ ಮೇಲ್ಮೈ ವಿಸ್ತೀರ್ಣ ಇಸ್ ಈಕ್ವಲ್ ಟು ಏನ್ ಹೇಳಿ, ಆಯತದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಏನ್ ಹೇಳಿ, ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಮೈನಸ್ ಏನಾಗತ್ತೆ ಹೇಳಿ, ವೃತ್ತಪಾದದ ವಿಸ್ತೀರ್ಣ. ಸೊ ವೃತ್ತಪಾದ ಅಂತಿದ್ರೆ ಇದರ ವಿಸ್ತೀರ್ಣ ಈಕ್ವಲ್ ಟು ಏನ್ ಹೇಳಿ, ಪೈ ಆರ್ ಸ್ಕ್ವೇರ್. ಓಕೆ. ಸೊ ಇಲ್ಲಿ ಇಸ್ ಈಕ್ವಲ್ ಟು ಆಯತದ ಪೂರ್ಣ ಮೇಲ್ಮೈ ವಿಸ್ತೀರ್ಣದ ಸೂತ್ರ 2 into LB plus BH plus HL. ಓಕೆ. ಸೊ ಪ್ಲಸ್ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಪೈ ಆರ್ ಎಲ್ ಮೈನಸ್ ಪೈ ಆರ್ ಸ್ಕ್ವೇರ್. ಓಕೆ. ಸೊ ಇಲ್ಲಿ 2 into LB plus BH plus HL. ಸೊ ಇಲ್ಲಿ ಈ ಎರಡು ಟರ್ಮ್ ಅಲ್ಲೂ ಪೈ ಮತ್ತು ಆರ್ ಕಾಮನ್ ಇದೆ. ಸೊ ಹಾಗಾಗಿ ಪೈ ಆರ್ ಅನ್ನ ಹೊರಗಿಟ್ಕೊಂಡ್ರೆ ಎಲ್ ಮೈನಸ್ ಆರ್ ಉಳಿಯುತ್ತೆ ಮಕ್ಕಳೇ. ಸೊ ಈಗ ಇದನ್ನ ಮೌಲ್ಯಗಳನ್ನ ಆದೇಶಿಸಿದ್ರೆ, ಸೊ 2 into, ಸೊ ಎಲ್ 40 into ಬಿ 30 ಪ್ಲಸ್ BH 30 into 7.5 plus HL 7.5 into
40 ಪ್ಲಸ್ ಕೆಳಗೆ ಬರೀತೇನೆ. ಸೊ 22 ಡಿವೈಡೆಡ್ ಬೈ 7 ಇಂಟು ಸೊ R 10. ಸೊ ಬ್ರಾಕೆಟ್ ಅಲ್ಲಿ L 12.5 okay, so 12.5 minus 10. okay, so ಇಲ್ಲಿ L 12.5 ಓರೆ ಎತ್ತರ ಅಲ್ವಾ. ಸೊ ಶಂಕುವಿನ ಓರೆ ಎತ್ತರವನ್ನ ನೋಡೋಣ. ನೋಡಿ, h ಸ್ಕ್ವೇರ್ ಪ್ಲಸ್ r ಸ್ಕ್ವೇರ್. ಸೊ L ಈಸ್ ಈಕ್ವಲ್ ಟು ಏನಾಯ್ತು ಮಕ್ಕಳೇ, h. ಸೊ ಇಲ್ಲಿ r ಸ್ಕ್ವೇರ್ ಅಂದ್ರೆ 10 ಸ್ಕ್ವೇರ್ ಪ್ಲಸ್ 7.5 ಹೋಲ್ ಸ್ಕ್ವೇರ್ ಅಲ್ವಾ. ಸೊ ಇದು L ಈಸ್ ಈಕ್ವಲ್ ಟು ಏನಾಯ್ತು ಹೇಳಿ, 100 ಪ್ಲಸ್ 7.5 ಹೋಲ್ ಸ್ಕ್ವೇರ್ ಅಂದ್ರೆ ಏನಾಗುತ್ತೆ ಹೇಳಿ, 56.25 ಆಗುತ್ತೆ ಸ್ಕ್ವೇರ್ ರೂಟ್ ಆಫ್. ಓಕೆ, ಸೊ 100 ಪ್ಲಸ್ 56.25 ಅಂದ್ರೆ ಏನಾಯ್ತು, 156.25 ಆಗುತ್ತೆ. ಸ್ಕ್ವೇರ್ ರೂಟ್ ಹೋದ್ರೆ 12.5 ಸೆಂಟಿಮೀಟರ್ ಬರುತ್ತೆ ಮಕ್ಕಳೇ. ಸೊ ಹಾಗಾಗಿ ಇಲ್ಲಿ ಶಂಕುವಿನ ಓರೆ ಎತ್ತರ ಎಷ್ಟು ಹೇಳಿ, 12.5 ಆಗತ್ತೆ, ಮೈನಸ್ 10. ಓಕೆ, ಸೊ ಈಗ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಸೊ 2 ಇಂಟು 40 ಇಂಟು 30 ಎಷ್ಟಾಯ್ತು, 1200 ಪ್ಲಸ್ 30 ಇಂಟು 7.5 ಏನಾಗುತ್ತೆ, 225 ಪ್ಲಸ್ 7.5 ಇಂಟು 40 300 ಪ್ಲಸ್ 22 ಡಿವೈಡೆಡ್ ಬೈ 7 ಇಂಟು 12.5 ಮೈನಸ್ 10 ಅಂದ್ರೆ ಏನಾಯ್ತು ಮಕ್ಕಳೇ, 2.5 ಆಯ್ತು. ಓಕೆ, ಸೊ ಈಗ ಇನ್ನಷ್ಟು ಸಿಂಪ್ಲಿಫೈ ಮಾಡಿದ್ರೆ ಸೊ 2 ಇಂಟು ಸೊ 1200 ಪ್ಲಸ್ 225 ಪ್ಲಸ್ 300 ಸೊ 1725 ಪ್ಲಸ್ ಸೊ 22 ಇಂಟು 2.5 ಡಿವೈಡೆಡ್ ಬೈ ಇಂಟು 10. ಸೊ ಇದು 10 ಇದೆ ಅಲ್ವಾ. ಸೊ 22 ಇಂಟು 2.5 ಇಂಟು 10 ಡಿವೈಡೆಡ್ ಬೈ 7. ಸೊ ಇದೆಷ್ಟು ಬರುತ್ತೆ, 78.5714. ಓಕೆ, is equal to so ಇದು 2 into 1725 ಎಷ್ಟು ಬರುತ್ತೆ ಮಕ್ಕಳೇ, 3450 ಪ್ಲಸ್ 78.5714. so is equal to 3529 ಸೆಂಟಿಮೀಟರ್ ಸ್ಕ್ವೇರ್. ಓಕೆ, ಸೊ ಇದೇನಾಯ್ತು ಹೇಳಿ, ಉಳಿದ ಭಾಗದ ಮೇಲ್ಮೈ ವಿಸ್ತೀರ್ಣ ಆಯ್ತು ಮಕ್ಕಳೇ, 3529 ಸೆಂಟಿಮೀಟರ್ ಸ್ಕ್ವೇರ್ ಅಂದಾಜು ಹೇಳ್ಬೋದು ಮಕ್ಕಳೇ. ಓಕೆ, ಸೊ ಇಲ್ಲಿ ನಿಮ್ಗೆ ಕೆಲವೊಂದು ಪ್ರಶ್ನೆಗಳಲ್ಲಿ ಏನಿರುತ್ತೆ ಮಕ್ಕಳೇ, ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲವನ್ನ ಕಂಡುಹಿಡಿಯಿರಿ ಅಂತ ಕೇಳ್ತಾರೆ. ಸೊ ಕೆಲವೊಂದು ಸಂದರ್ಭದಲ್ಲಿ ಕೇವಲ ಘನಫಲವನ್ನ ಕಂಡುಹಿಡಿಯಿರಿ ಅಂತ ಕೂಡ ಕೇಳ್ಬೋದು, ಅಥವಾ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ ಅಂತ ಕೂಡ ನಿಮ್ಗೆ ಕೇಳ್ಬೋದು ಮಕ್ಕಳೇ. ಓಕೆ, ಸೊ ಇಲ್ಲಿಗೆ ಈ ಒಂದು ಟಾಪಿಕ್ಗೆ ರಿಲೇಟೆಡ್ ಆಗಿ ನಾನು ಕೆಲವು ಇಂಪಾರ್ಟೆನ್ಸ್ ಪ್ರಶ್ನೆಗಳನ್ನ ನೋಡಿದ್ದೇನೆ ಮಕ್ಕಳೇ. ಸೊ ಈಗ ನಾನು ಮುಂದಿನ ಅಧ್ಯಾಯ, ಈ ಒಂದು ಗಣಿತ ಪಠ್ಯಪುಸ್ತಕದ 13ನೇ ಅಧ್ಯಾಯವಾದಂತಹ ಸಂಭವನೀಯತೆ, ಸೊ ಈ ಟಾಪಿಕ್ ಅನ್ನ ಇವತ್ತೆ ಸ್ಟಡಿ ಮಾಡೋಣ ಮಕ್ಕಳೇ. ಸೊ ನೀವು ಈಗಾಗಲೇ ಈ ಒಂದು ಟಾಪಿಕ್ಗೆ ರಿಲೇಟೆಡ್ ಆಗಿ ಕೆಲವು ಅಂಶಗಳನ್ನ ತಿಳ್ಕೊಂಡಿದ್ದೀರಾ, ಚಟುವಟಿಕೆ, ಘಟನೆ ಮತ್ತು ಫಲಿತಗಳನ್ನ ಅಭ್ಯಾಸ ಮಾಡಿದ್ದೀರಾ. ಸೊ ಅದೇ ರೀತಿ ಸಂಭವನೀಯತೆ ಅಲ್ವಾ. ಸೊ ಪಿ ಆಫ್ ಇ ಇಸ್ ಈಕ್ವಲ್ ಟು ಏನ್ ಹೇಳಿ, ಎನ್ ಆಫ್ ಇ ಡಿವೈಡೆಡ್ ಬೈ ಎನ್ ಆಫ್ ಎಸ್ ಅಲ್ವಾ. ಸೊ ಇಲ್ಲಿ ಈ ಒಂದು ಘಟನೆಗೆ ಅನುಕೂಲಿಸುವ ಫಲಿತಗಳ ಸಂಖ್ಯೆ ಹಾಗೂ ಒಟ್ಟು ಫಲಿತಗಳ ಸಂಖ್ಯೆ. ಅದೇ ರೀತಿ ಪ್ರಾಥಮಿಕ ಘಟನೆ ಅಂದ್ರೆ ಏನು, ಪೂರಕ ಘಟನೆ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಂಡಿದ್ದೀರಾ. ಸೊ ಅದೇ ರೀತಿಯಾಗಿ ಅಸಂಭವ ಮತ್ತು ಖಚಿತ ಘಟನೆಗಳನ್ನ ತಿಳ್ಕೊಂಡಿದ್ದೀರಾ. ಅದೇ ರೀತಿ ಸಂಭವನೀಯತೆಯ ವ್ಯಾಪ್ತಿ. ಸೊ ಇಲ್ಲಿ ಪಿ ಆಫ್ ಇ, ಸೊ ಇದರ ಒಂದು ವ್ಯಾಪ್ತಿ ಎಷ್ಟು ಹೇಳಿ ಮಕ್ಕಳೇ, 0 ದಿಂದ 1ರ ನಡುವೆ ಇರುತ್ತೆ. ಸೊ ಅದೇ ರೀತಿಯಾಗಿ ಫಲಿತಗಳ ಸಮಾನ ಸಾಧ್ಯತೆಗಳನ್ನ ಅಭ್ಯಾಸ ಮಾಡಿದ್ದೀರಾ. ಮತ್ತೆ ಪ್ರಾಯೋಗಿಕ ಮತ್ತು ಸೈದ್ಧಾಂತಿಕ ಘಟನೆಗಳ ನಡುವಿನ ಸಂಬಂಧವನ್ನ ತಿಳ್ಕೊಂಡಿದ್ದೀರಾ. ಪ್ರಾಯೋಗಿಕ ಘಟನೆಗಳು ಅಂದ್ರೆ ಏನು, ಸೈದ್ಧಾಂತಿಕ ಅಂದ್ರೆ ಏನು. ಸೊ ಇದೆಲ್ಲ ಅಂಶಗಳನ್ನ ನೀವು ಈ ಒಂದು ಟಾಪಿಕ್ ಅಲ್ಲಿ ಅಭ್ಯಾಸ ಮಾಡಿದ್ದೀರಾ ಮಕ್ಕಳೇ. ಹಾಗಾದ್ರೆ ಇಲ್ಲಿ ನಿಮಗೆ ಸಂಭವನೀಯತೆಗೆ ಸಂಬಂಧಪಟ್ಟ ಹಾಗೆ
ಎಕ್ಸಾಮ್ಸ್ ಅಲ್ಲಿ 1 ಅಂಕದ ಪ್ರಶ್ನೆಗಳು ಬರುತ್ತೆ, ಅದೇ ರೀತಿ 3 ಅಂಕದ ಒಂದು ಪ್ರಶ್ನೆ ಬರುತ್ತೆ ಮಕ್ಕಳೇ. ಸೊ ಒಟ್ಟು ಇಲ್ಲಿ 2 ಪ್ರಶ್ನೆಗಳನ್ನ ಒಳಗೊಂಡಿರುತ್ತೆ. ಸೊ ಒಟ್ಟು ಅಂಕಗಳು 4 ಇರುತ್ತೆ ಮಕ್ಕಳೇ. ಸೊ 1 ಅಂಕದ ಪ್ರಶ್ನೆಗಳು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳು ಮ್ಯಾಕ್ಸಿಮಮ್ ಬರ್ತಾ ಇರತ್ತೆ. ಹಾಗಾದ್ರೆ ಇಲ್ಲಿ ನಿಮ್ಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳಲ್ಲಿ ಯಾವ್ಯಾವ ರೀತಿ ಕ್ವಶನ್ಸ್ ಗಳನ್ನ ಕೇಳ್ಬೋದು ಅನ್ನೋದನ್ನ ನೋಡೋಣ ಮಕ್ಕಳೇ. ಸೊ ಇಲ್ಲಿ ಮೊದಲನೆಯ ಪ್ರಶ್ನೆಯನ್ನ ಗಮನಿಸಿ. ಕೆಳಗಿನವುಗಳಲ್ಲಿ ಯಾವುದು ಒಂದು ಘಟನೆಯ ಸಂಭವನೀಯತೆ ಆಗಿರಬಹುದು? ಎ 3/2, ಬಿ -1.5, ಸಿ 105% ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಒಂದು ಘಟನೆಯ ಸಂಭವನೀಯತೆ ಯಾವಾಗ್ಲೂ ಏನಿರುತ್ತೆ ಮಕ್ಕಳೇ? 0 ಮತ್ತು 1ರ ನಡುವೆನೆ ಇರುತ್ತೆ. ಓಕೆ ಅಲ್ವಾ? ಅಂದ್ರೆ ಇದರ ವ್ಯಾಪ್ತಿ ಈಗಾಗ್ಲೇ ಹೇಳ್ಬಿಟ್ಟೆ. ಸೊ ಇದರ ವ್ಯಾಪ್ತಿ ಏನ್ ಹೇಳಿ 0 ಮತ್ತು 1ರ ನಡುವೆನೆ ಇರುತ್ತೆ. ಸೊ ಇಲ್ಲಿ ಕೊಟ್ಟಿರುವ ಆಪ್ಷನ್ ಅನ್ನ ನೋಡ್ಲಿಕ್ಕೆ ಹೋದ್ರೆ 3/2, ಸೊ ಅಂದ್ರೆ ಇದೆಷ್ಟು 1.5 ಬರುತ್ತೆ. ಸೊ ಇದೇನಾಯ್ತು? 1ಕ್ಕಿಂತ ಜಾಸ್ತಿ ಆಯ್ತು. ಸೊ ಹಾಗಾದ್ರೆ ಇದು ಘಟನೆಯ ಸಂಭವನೀಯತೆ ಇರ್ಲಿಕ್ಕೆ ಚಾನ್ಸಸ್ ಇಲ್ಲ. ಬಿ ಅನ್ನ ನೋಡಿ -1.5 ಬಂದಿದೆ, ಅಂದ್ರೆ ಋಣ ಸಂಖ್ಯೆ ಆಗ್ಬಿಟ್ಟಿದೆ. ಸೊ ಹಾಗಾಗಿ ಇದು ಕೂಡ ಇರಕ್ಕಾಗಲ್ಲ. ಅದೇ ಸಿ, ಸೊ ಸಿ ಏನಿದೆ 105% ಅಲ್ವಾ? ಸೊ ಇಲ್ಲಿ 105% ಅಂದ್ರೆ ಏನಾಯ್ತು ಹೇಳಿ? 1.05 ಸಮಥಿಂಗ್ ಅಲ್ಲಿ ಬರ್ತಾ ಇದೆ. ಸೊ 1 ಸೆಕೆಂಡ್, ಡಿ ಮಿಸ್ ಆಗಿದೆ, 0.7. ಓಕೆ, ಸೊ ಸಿ ಏನಿದೆ ಹೇಳಿ 105%. ಸೊ ಹಾಗಾಗಿ ಇದು ಕೂಡ ಅಲ್ಲ. ಇದು ಎಷ್ಟು ಬರುತ್ತೆ ನಮ್ಗೆ? 1.05 ಸಮಥಿಂಗ್ ಅಲ್ಲಿ ವ್ಯಾಲ್ಯೂ ಬರುತ್ತೆ. ಅದೇ ಡಿ ಏನ್ ಹೇಳಿ 0.7 ಇದೆ. ಸೊ ಇದೇನಾಯ್ತು ಮಕ್ಕಳೇ? 0 ಮತ್ತು 1ರ ನಡುವೆನ ಸಂಖ್ಯೆ ಆಗಿದೆ. ಸೊ ಹಾಗಾದ್ರೆ ಇಲ್ಲಿ ಕೊಟ್ಟಿರುವ ಆಯ್ಕೆಯಲ್ಲಿ ಒಂದು ಘಟನೆಯ ಸಂಭವನೀಯತೆ ಯಾವ್ದಾಯ್ತು ಮಕ್ಕಳೇ? ಡಿ 0.7 ಆಗಿದೆ. ಓಕೆ, ಅದೇ ರೀತಿ ಎರಡನೆಯ ಪ್ರಶ್ನೆಯನ್ನ ಗಮನಿಸಿ. ಒಂದು ಪ್ರಯೋಗದ ಎಲ್ಲಾ ಮೂಲಭೂತ ಘಟನೆಗಳ ಸಂಭವನೀಯತೆಯ ಮೊತ್ತ ಹೀಗಿದೆ. ಓಕೆ, ಸೊ ಇಲ್ಲಿ ಆಯ್ಕೆಯನ್ನ ಗಮನಿಸಿ. ಎ 0, ಬಿ 0.25, ಸಿ 0.5, ಡಿ ಏನು ಹೇಳಿ 1. ಓಕೆ, ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ? ಒಂದು ಪ್ರಯೋಗದ ಎಲ್ಲಾ ಮೂಲಭೂತ ಘಟನೆಗಳ ಸಂಭವನೀಯತೆಯ ಮೊತ್ತ. ನೋಡಿ, ಉದಾಹರಣೆಗೆ ಒಂದು ಕಾಯಿನ್ ಅನ್ನ ತಗೊಳ್ತೇನೆ. ಸೊ ಇಲ್ಲಿ ಕಾಯಿನ್ ಅನ್ನ ಫ್ಲಿಪ್ ಮಾಡ್ತೇನೆ, ಒಮ್ಮೆ ಫ್ಲಿಪ್ ಮಾಡ್ತೇನೆ. ಹೆಡ್ ಬೀಳುವ ಸಂಭವನೀಯತೆ ಏನಾಯ್ತು ಮಕ್ಕಳೇ? ಹೆಡ್ಗೆ ಅನುಕೂಲಿಸುವ ಫಲಿತಗಳ ಸಂಖ್ಯೆ ಡಿವೈಡೆಡ್ ಬೈ ಒಟ್ಟು ಫಲಿತಗಳ ಸಂಖ್ಯೆ. ಟೇಲ್ ಬೀಳುವ ಸಂಭವನೀಯತೆ ಏನಾಯ್ತು ಮಕ್ಕಳೇ? ಟೇಲ್ಗೆ ಅನುಕೂಲಿಸುವ ಫಲಿತಗಳ ಸಂಖ್ಯೆ ಡಿವೈಡೆಡ್ ಬೈ ಒಟ್ಟು ಫಲಿತಗಳ ಸಂಖ್ಯೆ. ಸೊ ಇದೇನಾಯ್ತು ಮಕ್ಕಳೇ? ಪ್ರತಿಯೊಂದು ಘಟನೆ ಏನ್ ಹೇಳಿ? ಪ್ರಾಥಮಿಕ ಘಟನೆ ಅಂದ್ರೆ ಮೂಲಭೂತ ಘಟನೆ. ಸೊ ಈ ಮೂಲಭೂತ ಘಟನೆಯ ಮೊತ್ತ ಏನಾಗಿರುತ್ತೆ ಮಕ್ಕಳೇ? 1/2 + 1/2 ಅಂದ್ರೆ 2/2 = ಏನಾಯ್ತು ಹೇಳಿ? 1 ಆಯ್ತು. ಸೊ ಹಾಗಾದ್ರೆ ಇಲ್ಲಿ ಎಲ್ಲಾ ಮೂಲಭೂತ ಘಟನೆಗಳ ಸಂಭವನೀಯತೆ ಮೊತ್ತ ಏನಾಗಿರುತ್ತೆ? ಯಾವಾಗಲೂ 1. ಸೊ ಇಲ್ಲಿ ಡಿ ಏನಾಯ್ತು ಹೇಳಿ? ಸರಿಯಾದ ಆಯ್ಕೆ ಆಯ್ತು ಮಕ್ಕಳೇ. ಇದರಲ್ಲಿ ನೀವು ಯಾವುದೇ ಉದಾಹರಣೆಯನ್ನ ತಗೊಂಡು ಚೆಕ್ ಮಾಡಿದ್ರು ಕೂಡ ಇಷ್ಟೇ ಬರ್ತಾ ಇರತ್ತೆ. ಉದಾಹರಣೆಗೆ ಈ ಒಂದು ಕಾರ್ಡ್ ಬೋರ್ಡ್ ಅನ್ನ ತಗೊಳ್ತೇನೆ. ಸೊ ಇಲ್ಲಿ 4 ಬಣ್ಣಗಳಿವೆ: ರೆಡ್, ಆರೆಂಜ್, ಯೆಲ್ಲೋ, ಬ್ಲೂ. ಸೊ ಇಲ್ಲಿ ರೆಡ್ ಬೀಳುವ ಸಂಭವನೀಯತೆ ಅಂದ್ರೆ ಈ ಒಂದು ಘಟನೆಯ ಸಂಭವನೀಯತೆ ಏನಾಯ್ತು ಮಕ್ಕಳೇ? ರೆಡ್ಗೆ ಅನುಕೂಲಿಸುವ ಫಲಿತಗಳ ಸಂಖ್ಯೆ ಡಿವೈಡೆಡ್ ಬೈ ಒಟ್ಟು ಫಲಿತಗಳ ಸಂಖ್ಯೆ. ಅದೇ ಆರೆಂಜ್ ಬೀಳುವ ಸಂಭವನೀಯತೆ ಅಂದ್ರೆ ಆರೆಂಜ್ಗೆ ಅನುಕೂಲಿಸುವ ಫಲಿತಗಳ ಸಂಖ್ಯೆ ಡಿವೈಡೆಡ್ ಬೈ ಒಟ್ಟು ಫಲಿತಗಳ ಸಂಖ್ಯೆ. ಅದೇ ಯೆಲ್ಲೋ 1/4, ಅದೇ ಬ್ಲೂ 1/4. ಸೊ ಇದು ಪ್ರತಿಯೊಂದು ಘಟನೆಯನ್ನ ನಾವು ಪ್ರಾಥಮಿಕ ಘಟನೆ ಅಂತ ಹೇಳ್ತೇವೆ. ಸೊ ಈ ಒಂದು ಪ್ರಾಥಮಿಕ ಘಟನೆಗಳ ಮೊತ್ತ ಏನಾಗಿರುತ್ತೆ ಮಕ್ಕಳೇ? ಯಾವಾಗಲೂ 1 ಆಗಿರುತ್ತೆ. ಓಕೆ, ಸೊ ಯಾವ ಉದಾಹರಣೆಯನ್ನ ಚೆಕ್ ಮಾಡಿದ್ರು ಕೂಡ ನಿಮ್ಗೆ ಯಾವಾಗಲೂ ಮೊತ್ತ ಏನಾಗುತ್ತೆ ಮಕ್ಕಳೇ? 1 ಆಗ್ತಾ ಇರತ್ತೆ. ಓಕೆ, ಸೊ ಈಗ ಮೂರನೆಯ ಪ್ರಶ್ನೆಯನ್ನ ನೋಡೋಣ. ಒಂದು ಅಸಂಭವ ಘಟನೆಯ ಸಂಭವನೀಯತೆಯು ಎ 1, ಬಿ 0, ಸಿ 0.5, ಡಿ 1.5 ಇದೆ. ಸೊ ಇಲ್ಲಿ ಯಾವುದೇ ಒಂದು ಘಟನೆ ನಡೆಯಲು ಸಾಧ್ಯವಿಲ್ಲ ಅಂದ್ರೆ ಅಸಂಭವ ಘಟನೆ ಅಂತ ಹೇಳ್ತೇವೆ ಅಲ್ವಾ? ಸೊ ಈಗ ನಾನು ಒಂದು
ದಾಳವನ್ನ ತಗೊಳ್ತೇನೆ, ಸೊ 8 ಬೀಳುವ ಸಂಭವನೀಯತೆ ಅಂತ ಕೇಳ್ತಾರೆ. ಸೊ ಈಗ ನೀವು ಈ ದಾಳವನ್ನ ಎಷ್ಟು ಬಾರಿ ರೋಲ್ ಮಾಡಿದ್ರು ಕೂಡ ನಿಮ್ಗೆ 8 ಬರ್ಲಿಕ್ಕೆ ಚಾನ್ಸೇ ಇಲ್ಲ. ಸೊ ಇದೊಂದು ಅಸಂಭವ ಘಟನೆ ಅಂತ ಆಯ್ತು. ಹಾಗಾದ್ರೆ ಈ ಅಸಂಭವ ಘಟನೆಯ ಸಂಭವನೀಯತೆ ಏನಾಯ್ತು? 0 ಆಗ್ಬಿಡ್ತು ಅಲ್ವಾ? ಸೊ ಹಾಗಾಗಿ ಇಲ್ಲಿ ಅಸಂಭವ ಘಟನೆಯ ಸಂಭವನೀಯತೆ ಏನಿರುತ್ತೆ ಮಕ್ಕಳೇ? ಯಾವಾಗಲೂ 0 ಆಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ಕೊಟ್ಟಿರುವ ಆಯ್ಕೆಯಲ್ಲಿ ಬಿ ಏನಾಯ್ತು ಹೇಳಿ? ಸರಿಯಾಗಿರುವಂತ ಆಯ್ಕೆ ಮಕ್ಕಳೇ. ಸೊ ಈ ಒಂದು ಟಾಪಿಕ್ ತುಂಬಾ ಈಸಿ ಇದೆ. ಸೊ ಸ್ವಲ್ಪ ಕೆಲವೊಂದು ಚಿಕ್ಕ ಚಿಕ್ಕ ಪಾಯಿಂಟ್ಸ್ ಗಳನ್ನ ಸರಿಯಾಗಿ ತಿಳ್ಕೊಳ್ಬೇಕು. ಘಟನೆ ಅಂದ್ರೆ ಏನು, ಫಲಿತಗಳು ಅಂದ್ರೆ ಏನು, ಸಂಭವನೀಯತೆ, ಪ್ರಾಥಮಿಕ ಮತ್ತು ಪೂರಕ ಘಟನೆಗಳಂದ್ರೆ ಏನು. ಸೊ ಈ ಎಲ್ಲಾ ಅಂಶಗಳನ್ನ ನೀವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ, ಸೊ ಇದರಲ್ಲಿ ಬರುವಂತ ಯಾವ ಪ್ರಶ್ನೆಗಳನ್ನು ಕೂಡ ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು ಮಕ್ಕಳೇ. ಓಕೆ, ಸೊ 4ನೆಯ ಪ್ರಶ್ನೆ. ಸೊ ಒಂದು ಘಟನೆ ಈ ಸಂಭವಿಸುವ ಸಾಧ್ಯತೆ 0.54 ಇದ್ದರೆ ಆ ಘಟನೆ ಈ ಆಗದಿರುವ ಸಾಧ್ಯತೆ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಓಕೆ, ಸೊ ಇಲ್ಲಿ ಒಂದು ಘಟನೆ ಇ ಅಂದ್ರೆ ಪಿ ಆಫ್ ಇ, ಈ ಒಂದು ಘಟನೆ ನಡೆಯುವಂತಹ ಸಾಧ್ಯತೆ ಎಷ್ಟಿದೆ ಅಂತೆ? 0.54 ಇದೆ ಅಂತೆ. ಸೊ ಹಾಗಾದ್ರೆ ಆ ಘಟನೆ ಈ ಆಗದಿರುವ ಸಾಧ್ಯತೆ ಅಂದ್ರೆ ಏನಾಯ್ತು? ಪಿ ಆಫ್ ಇ ನಾಟ್. ಸೊ ಇದರ ಈ ಘಟನೆಯ ಪೂರಕ ಘಟನೆ ಅಂತ ಆಯ್ತು. ಸೊ ಇದು ಎಷ್ಟಾಗತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ಹಾಗಾದ್ರೆ ಇಲ್ಲಿ ನಮ್ಗೆ ಘಟನೆ ಮತ್ತು ಆ ಪೂರಕ ಘಟನೆಗಳ ನಡುವಿನ ಸಂಬಂಧಗಳು ಗೊತ್ತಿದೆ. ಹೇಗ್ ಬರೀತೇವೆ? ಪಿ ಆಫ್ ಇ ಪ್ಲಸ್ ಪಿ ಆಫ್ ಇ ನಾಟ್ ಈಸ್ ಈಕ್ವಲ್ ಟು ಏನ್ ಹೇಳಿ? 1. ಸೊ ಇಲ್ಲಿ ಪಿ ಆಫ್ ಇ ಅಂದ್ರೆ ಏನು? ಘಟನೆ ಸಂಭವಿಸುವ ಸಾಧ್ಯತೆ 0.54 ಪ್ಲಸ್ ಪಿ ಆಫ್ ಇ ನಾಟ್ ಪೂರಕ ಘಟನೆ ಈಸ್ ಈಕ್ವಲ್ ಟು 1. ಸೊ ಪಿ ಆಫ್ ಇ ನಾಟ್ ಈಸ್ ಈಕ್ವಲ್ ಟು ಏನಾಯ್ತು ಹೇಳಿ? 1 ಮೈನಸ್ 0.54. ಸೊ ಪಿ ಆಫ್ ಇ ನಾಟ್ ಈಸ್ ಈಕ್ವಲ್ ಟು ಏನಾಯ್ತು ಹೇಳಿ? 1 ಮೈನಸ್ 0.54 ಅಂದ್ರೆ 0.46 ಆಯ್ತು. ಸೊ ಹಾಗಾದ್ರೆ ಇಲ್ಲಿ ಆ ಘಟನೆ ಈ ಆಗದಿರುವ ಸಾಧ್ಯತೆ ಎಷ್ಟಾಯ್ತು ಮಕ್ಕಳೇ? 0.46. ಹಾಗಾದ್ರೆ ಇಲ್ಲಿ ಡಿ ಏನಾಗುತ್ತೆ ಹೇಳಿ? ಸರಿಯಾಗಿರುವಂತ ಆಯ್ಕೆ ಆಯ್ತು ಮಕ್ಕಳೇ. ಓಕೆ, ಸೊ ಈ ರೀತಿಯಲ್ಲೂ ಕೂಡ ನಿಮ್ಗೆ ಪ್ರಶ್ನೆಗಳು ಬರ್ತಾ ಇರತ್ತೆ. ಸೊ ನೆಕ್ಸ್ಟ್ 5ನೆಯ ಪ್ರಶ್ನೆಯನ್ನ ಗಮನಿಸಿ. ಘಟನೆ ಎ ಘಟನೆಯ ಸಂಭವನೀಯತೆಯು 1/5 ಮತ್ತು ಎನ್ ಆಫ್ ಎ ಇಸ್ ಈಕ್ವಲ್ ಟು 2 ಆದರೆ ಎನ್ ಆಫ್ ಎಸ್ ಅನ್ ಬೆಲೆಯನ್ನ ಕಂಡುಹಿಡಿಯಿರಿ. ಸೊ ಅಂದ್ರೆ ಇಲ್ಲಿ ಈ ಒಂದು ಘಟನೆ ಪಿ ಆಫ್ ಎ, ಸೊ ಇದನ್ನ 1/5 ಅಂತ ಕೊಟ್ಟಿದ್ದಾರೆ. ಮತ್ತು ಎನ್ ಆಫ್ ಎ ಅಂದ್ರೆ ಏನಾಯ್ತು? ಎಗೆ ಅನುಕೂಲಿಸುವ ಫಲಿತಗಳ ಸಂಖ್ಯೆ ಇಸ್ ಈಕ್ವಲ್ ಟು ಎಷ್ಟು ಹೇಳಿ? 2. ಸೊ ಇಲ್ಲಿ ಒಟ್ಟು ಫಲಿತಗಳ ಸಂಖ್ಯೆಯನ್ನ ಹೇಳ್ಬೇಕು ಮಕ್ಕಳೇ. ಸೊ ಹಾಗಾದ್ರೆ ಇಲ್ಲಿ ಎ ಘಟನೆಯ ಸಂಭವನೀಯತೆ ಇಸ್ ಈಕ್ವಲ್ ಟು ಏನ್ ಹೇಳಿ? ಎಗೆ ಅನುಕೂಲಿಸುವ ಫಲಿತಗಳ ಸಂಖ್ಯೆ ಡಿವೈಡೆಡ್ ಬೈ ಏನ್ ಹೇಳಿ? ಒಟ್ಟು ಫಲಿತಗಳ ಸಂಖ್ಯೆ ಆಯ್ತು. ಸೊ ಇಲ್ಲಿ ಪಿ ಆಫ್ ಎ 1/5 ಇಸ್ ಈಕ್ವಲ್ ಟು ಎನ್ ಆಫ್ ಎ 2 ಡಿವೈಡೆಡ್ ಬೈ ಎನ್ ಆಫ್ ಎಸ್. ಸೊ ಇಲ್ಲಿ ಎನ್ ಆಫ್ ಎಸ್ ಇಸ್ ಈಕ್ವಲ್ ಟು ಏನಾಯ್ತು ಹೇಳಿ? 5 ಗುಣಿಸು 2. ಸೊ ಎನ್ ಆಫ್ ಎಸ್ ಅಂದ್ರೆ ಒಟ್ಟು ಫಲಿತಗಳ ಸಂಖ್ಯೆ ಎಷ್ಟಾಯ್ತು ಹೇಳಿ? 10 ಆಯ್ತು. ಓಕೆ, ಕೆಲವೊಂದು ಸಂದರ್ಭದಲ್ಲಿ ನಿಮ್ಗೆ ಘಟನೆಯ ಸಂಭವನೀಯತೆಯನ್ನ ಕೊಟ್ಟಿರ್ತಾರೆ, ಒಟ್ಟು ಫಲಿತಗಳ ಸಂಖ್ಯೆಯನ್ನ ಕೊಟ್ಟಿರ್ತಾರೆ. ಸೊ ಹೇಗೆ ಅನುಕೂಲಿಸುವ ಫಲಿತಗಳ ಸಂಖ್ಯೆಯನ್ನ ಕಂಡುಹಿಡಿಯಿರಿ ಅಂತ ಕೂಡ ನಿಮ್ಗೆ ಪ್ರಶ್ನೆಯನ್ನ ಕೇಳ್ತಾ ಇರ್ತಾರೆ ಮಕ್ಕಳೇ. ಸೊ ಹಾಗಾಗಿ ಈ ಫಾರ್ಮುಲಾ, ಸಂಭವನೀಯತೆಯ ಫಾರ್ಮುಲಾವನ್ನ ಕೂಡ ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಸೊ ಘಟನೆಗೆ ಅನುಕೂಲಿಸುವ ಫಲಿತಗಳ ಸಂಖ್ಯೆ ಡಿವೈಡೆಡ್ ಬೈ ಏನ್ ಹೇಳಿ? ಒಟ್ಟು ಫಲಿತಗಳ ಸಂಖ್ಯೆ. ಓಕೆ, ಸೊ ಮುಂದಿನ ಪ್ರಶ್ನೆ. 6ನೆಯ ಪ್ರಶ್ನೆಯನ್ನ ಗಮನಿಸಿ. 3 ಮಕ್ಕಳ ಒಂದು ಗುಂಪಿನಲ್ಲಿ 2 ಮಕ್ಕಳ ಜನ್ಮದಿನವು ಒಂದೇ ದಿನ ಆಗಿರದ ಸಂಭವನೀಯತೆಯು 0.992 ಎಂದು ನೀಡಿದೆ. 2 ಮಕ್ಕಳ ಜನ್ಮದಿನವು ಒಂದೇ ದಿನ ಆಗಿರುವ ಸಂಭವನೀಯತೆಯನ್ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ಸೊ ಇಲ್ಲಿ ಒಂದು ಘಟನೆ ಆಗಿರದ ಅಂತ ಹೇಳ್ತಾ ಇದ್ದಾರೆ.
ಓಕೆ, ಅಂದ್ರೆ ಎರಡು ಮಕ್ಕಳ ಜನ್ಮದಿನವು ಒಂದೇ ದಿನ ಆಗಿರದ ಅಂದ್ರೆ ಏನಾಯ್ತು, ಪೂರಕ ಘಟನೆ. ಏನ್ ಹೇಳಿ, 0.992. ಅದೇ ಎರಡು ಮಕ್ಕಳ ಜನ್ಮದಿನವು ಒಂದೇ ದಿನ ಆಗಿರುವ, ಈ ಒಂದು ಘಟನೆ ಆಗಿರುವ, ಸಾರಿ, ಪಿ ಆಫ್ ಇ ಎಷ್ಟು ಅಂತ ಹೇಳ್ಬೇಕು. ಸೊ ಇಲ್ಲಿ ಪಿ ಆಫ್ ಇ ಪ್ಲಸ್ ಪಿ ಆಫ್ ಇ ನಾಟ್ ಇವುಗಳ ಸಂಬಂಧ ಏನ್ ಹೇಳಿ, ಪಿ ಆಫ್ ಇ ಘಟನೆ ಮತ್ತು ಪೂರಕ ಘಟನೆಗಳ ಮೊತ್ತ ಯಾವಾಗಲೂ ಏನಾಗಿರುತ್ತೆ ಮಕ್ಕಳೇ, 1 ಆಗಿರುತ್ತೆ. ಸೊ ಇಲ್ಲಿ ಪಿ ಆಫ್ ಇ ಘಟನೆ ಸಂಭವನೀಯತೆ ಪ್ಲಸ್ ಪಿ ಆಫ್ ಇ ನಾಟ್ ಅಂದ್ರೆ ಎರಡು ಮಕ್ಕಳ ಜನ್ಮದಿನವು ಒಂದೇ ದಿನ ಆಗಿರದ ಸಂಭವನೀಯತೆ ಎಷ್ಟು, 0.992 ಈಸ್ ಈಕ್ವಲ್ ಟು 1. ಸೊ ಹಾಗಾದ್ರೆ ಇಲ್ಲಿ ಪಿ ಆಫ್ ಇ ಈಸ್ ಈಕ್ವಲ್ ಟು ಏನಾಯ್ತು ಹೇಳಿ, 1 ಮೈನಸ್ 0.992 ಆಗುತ್ತೆ. ಸೊ ಇಲ್ಲಿ ಪಿ ಆಫ್ ಇ ಈಸ್ ಈಕ್ವಲ್ ಟು ಏನಾಯ್ತು ಹೇಳಿ, 1 ಮೈನಸ್ 0.992 ಅಂದ್ರೆ 0.008 ಆಗಿದೆ. ಓಕೆ, ಸೊ ಆದ್ದರಿಂದ ಎರಡು ಮಕ್ಕಳ ಜನ್ಮದಿನವು ಒಂದೇ ದಿನ ಆಗಿರುವ ಸಂಭವನೀಯತೆ ಎಷ್ಟಾಯ್ತು ಮಕ್ಕಳೇ, 0.008 ಆಗಿದೆ. ಏಳನೆಯ ಪ್ರಶ್ನೆ, ಸಂಭವನೀಯತೆಗೆ ಸಂಬಂಧಿಸಿದಂತೆ ಪಿ ಆಫ್ ಇ ಪ್ಲಸ್ ಪಿ ಆಫ್ ಇ ನಾಟ್ ನ ಬೆಲೆಯನ್ನ ಕಂಡುಹಿಡಿಯಿರಿ. ಸೊ ಯಾವುದೇ ಒಂದು ಘಟನೆ ನಡೆಯುವ ಸಂಭವನೀಯತೆ ಪಿ ಆಫ್ ಇ ಮತ್ತು ಘಟನೆ ನಡೆಯದಿರುವ ಸಂಭವನೀಯತೆಗಳ ಮೊತ್ತ ಏನಿರುತ್ತೆ ಮಕ್ಕಳೇ, ಯಾವಾಗಲೂ 1 ಆಗಿರುತ್ತೆ. ಸೊ ಇದನ್ನ ಸೂತ್ರ ಪಿ ಆಫ್ ಇ ಪ್ಲಸ್ ಪಿ ಆಫ್ ಇ ನಾಟ್ ಈಸ್ ಈಕ್ವಲ್ ಟು 1 ಆಗಿದೆ. ಸೊ ಈ ರೀತಿಯಲ್ಲಿ ನಾವು ವ್ಯಕ್ತಪಡಿಸ್ತೇವೆ ಮಕ್ಕಳೇ. ಓಕೆ, ಸೊ ಇಷ್ಟೇ ಇದು. ಸೊ ಈ ಪ್ರಶ್ನೆಗಳು ಕೂಡ ನಿಮ್ಗೆ ಬರ್ತಾ ಇರುತ್ತೆ. ಸೊ 8ನೆಯ ಪ್ರಶ್ನೆಯನ್ನ ನೋಡೋಣ. ಕುಂದಿಲ್ಲದ 3 ನಾಣ್ಯವನ್ನ ಏಕಕಾಲದಲ್ಲಿ ಚಿಮ್ಮಿದಾಗ ಒಂದು ಕನಿಷ್ಠ 2 ಶಿರಗಳನ್ನ ಪಡೆಯುವ ಸಂಭವನೀಯತೆ, ಎರಡನೇದು ಗರಿಷ್ಠ 2 ಪುಚ್ಚಗಳನ್ನ ಪಡೆಯುವ ಸಂಭವನೀಯತೆಯನ್ನ ಕಂಡುಹಿಡಿಯಿರಿ. ಸೊ ಇಲ್ಲಿ 3 ನಾಣ್ಯಗಳನ್ನ ಏಕಕಾಲದಲ್ಲಿ ಚಿಮ್ಮಿದಾಗ ಏನಾಗತ್ತೆ ಹೇಳಿ, ಬರುವ ಒಟ್ಟು ಫಲಿತಗಳ ಸಂಖ್ಯೆಯನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು ಮಕ್ಕಳೇ. ಸೊ ಎನ್ ಆಫ್ ಎಸ್ ಒಟ್ಟು ಫಲಿತಗಳನ್ನ ನೋಡ್ಬೇಕು. ಸೊ ಯಾವ್ಯಾವ ರೀತಿ ಬರೋ ಚಾನ್ಸಸ್ ಇದೆ, ಹೆಡ್ 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 ಬೀಳ್ಬೋದು, ಹೆಡ್ ಹೆಡ್ ಟೇಲ್ ಬೀಳ್ಬೋದು, ಹೆಡ್ ಟೇಲ್ ಹೆಡ್ ಬೀಳ್ಬೋದು. ಸೊ ಇದು ತುಂಬಾ ಇದ್ದಾಗ ಕ್ಯಾಲ್ಕುಲೇಟ್ ಮಾಡೋದು ಕಷ್ಟ. ಸೊ ಅವಾಗ ಇಲ್ಲೊಂದು ಸೂತ್ರವನ್ನ ಬಳಸ್ಬೋದು. ಸೊ ಏನು, ನಾಣ್ಯ ಎಷ್ಟು ಮುಖಗಳಿವೆ, 2 ಮುಖಗಳಿದೆ. ಓಕೆ, ಸೊ ಬೇಸ್ ಅನ್ನ 2, ಆ ಘಾತವನ್ನ ಕಾಯಿನ್ ಎಷ್ಟು ತಗೊಂಡಿದ್ದೇವೆ, 3 ಕಾಯಿನ್ ಅಲ್ವಾ. ಸೊ ಹಾಗಾಗಿ 2 ಘಾತ 3. ಹಾಗಾದ್ರೆ ಇಲ್ಲಿ 2 ಘಾತ 3 ಅಂದ್ರೆ ಎಷ್ಟಾಯ್ತು ಹೇಳಿ, 2 ಗುಣಿಸು 2 ಗುಣಿಸು 2 ಎಷ್ಟಾಯ್ತು ಮಕ್ಕಳೇ, 8 ಆಯ್ತು. ಹಾಗಾದ್ರೆ ಇಲ್ಲಿ 3 ನಾಣ್ಯಗಳನ್ನ ಏಕಕಾಲದಲ್ಲಿ ಚಿಮ್ಮಿದಾಗ ಬರುವಂತಹ ಒಟ್ಟು ಫಲಿತಗಳ ಸಂಖ್ಯೆ ಎಷ್ಟಾಯ್ತು ಮಕ್ಕಳೇ, 8 ಆಯ್ತು. ಓಕೆ, ಸೊ ಈಗ ಮೊದಲನೆಯ ಪ್ರಶ್ನೆಯನ್ನ ನೋಡೋಣ. ಕನಿಷ್ಠ 2 ಶಿರಗಳನ್ನ ಪಡೆಯುವ ಸಂಭವನೀಯತೆ. ಸೊ ಈ ಒಂದು ಘಟನೆಯನ್ನ ನಾವು ಎ ಅಂತ ಇಟ್ಕೊಳ್ಳೋಣ. ಹಾಗಾದ್ರೆ ಇಲ್ಲಿ ಪಿ ಆಫ್ ಎ ಅಂದ್ರೆ ಈ ಒಂದು ಘಟನೆ ನಡೆಯುವ ಸಂಭವನೀಯತೆಯನ್ನ ಲೆಕ್ಕ ಹಾಕ್ಬೇಕು. ಸೊ ಎನ್ ಆಫ್ ಎ ಡಿವೈಡೆಡ್ ಬೈ ಎನ್ ಆಫ್ ಎಸ್. ಸೊ ಇಲ್ಲಿ ಕನಿಷ್ಠ 2 ಶಿರಗಳನ್ನ ಪಡೆಯುವಂತಹ ಸಂಭವನೀಯತೆ, ಕನಿಷ್ಠ 2. ಸೊ 2ಕ್ಕಿಂತ ಜಾಸ್ತಿ ಕೂಡ ಆಗ್ಬೋದು. ಓಕೆ, ಸೊ ಕನಿಷ್ಠ 2 ಶಿರಗಳಂದ್ರೇನು, 2 ಅಥವಾ 3 ಶಿರಗಳು ಇರ್ಬೇಕು ಅಂತ ಅರ್ಥ. ಸೊ ಹಾಗಾದ್ರೆ ಯಾವ್ಯಾವ ರೀತಿ ಬೀಳ್ಬೋದು, ಹೆಡ್ 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 ಬೀಳ್ಬೋದು, ಹೆಡ್ ಹೆಡ್ ಟೇಲ್ ಬೀಳ್ಬೋದು, ಹೆಡ್ ಟೇಲ್ ಹೆಡ್ ಬೀಳ್ಬೋದು, ಹಾಗೆ ಟೇಲ್ ಹೆಡ್ ಹೆಡ್ ಬೀಳ್ಬೋದು ಮಕ್ಕಳು. ಸೊ ಇದಿಷ್ಟು ಚಾನ್ಸಸ್ ಇದೆ. ಸೊ ನೋಡಿ, ಕನಿಷ್ಠ ಇಲ್ಲೂ ಕನಿಷ್ಠ 2 ಹೆಡ್ ಬಂದಿದೆ, ಸೊ ಇಲ್ಲೂ ಬಂದಿದೆ, ಸೊ ಇಲ್ಲೂ ಬಂದಿದೆ, ಇಲ್ಲೂ ಬಂದಿದೆ. ಸೊ ಕನಿಷ್ಠ 2, 3 ಕೂಡ ಆಗ್ಬೋದು. ಸೊ ಇಲ್ಲುವ ಮೊದಲನೇ ನಾಣ್ಯದಲ್ಲಿ ಹೆಡ್, 2ನೇ ನಾಣ್ಯದಲ್ಲಿ ಹೆಡ್, 3ನೇ ನಾಣ್ಯದಲ್ಲಿ ಟೇಲ್ ಬೀಳತ್ತೆ 1 ಚಿಮ್ಮದಾಗ. ಸೊ ಈ ರೀತಿಯಲ್ಲಿ ಸೊ ಮ್ಯಾಕ್ಸಿಮಮ್ ಆಗಿ ನೋಡಿ ಇಷ್ಟು ಸಾಧ್ಯತೆಗಳಿದೆ. ಹಾಗಾದ್ರೆ ಇಲ್ಲಿ ಹೇಗೆ ಅನುಕೂಲಿಸುವ ಫಲಿತಗಳ ಸಂಖ್ಯೆ ಏನಾಯ್ತು ಹೇಳಿ ಮಕ್ಕಳೇ, 1 2 3 4 ಆಯ್ತು. ಸೊ ಒಟ್ಟು ಫಲಿತಗಳ ಸಂಖ್ಯೆ 8. ಸೊ ಈಗ ಇದರ ಸಂಭವನೀಯತೆಯನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ, ಸೊ 4 ಡಿವೈಡೆಡ್ ಬೈ 8 ಈಸ್ ಈಕ್ವಲ್ ಟು ಎಷ್ಟಾಯ್ತು ಹೇಳಿ, 1/2 ಆಯ್ತು. ಓಕೆ,
ಅದೇ ನೆಕ್ಸ್ಟ್ ಪ್ರಶ್ನೆ ಏನಿದೆ, ಗರಿಷ್ಠ 2 ಪುಚ್ಚಗಳನ್ನ ಪಡೆಯುವ ಸಂಭವನೀಯತೆ. ಗರಿಷ್ಠ 2 ಪುಚ್ಚ ಅಂದ್ರೆ ಏನು? 0 ಆಗ್ಬೋದು, 1 ಆಗ್ಬೋದು, ಅಥವಾ 2 ಆಗ್ಬೋದು. ಗರಿಷ್ಠ ಎಷ್ಟು? 2. ಅದಕ್ಕಿಂತ ಜಾಸ್ತಿ ಬರೋಂಗಿಲ್ಲ. ಓಕೆ, ಆಲ್ರೆಡಿ ಅವ್ರು ಹೇಳ್ಬಿಟ್ಟಿದ್ದಾರೆ ಗರಿಷ್ಠ 2 ಪುಚ್ಚಗಳು ಅಂತ. ಸೊ ಹಾಗಾದ್ರೆ ಇಲ್ಲಿ ಎಷ್ಟು ಬರ್ಬೋದು ಅಂದ್ರೆ ಈ ಒಂದು ಘಟನೆಯನ್ನ ನಾವು ಬಿ ಅಂತ ತಗೊಂಡ್ರೆ, ಸೊ ಬಿ ಘಟನೆ ನಡೆಯುವ ಸಂಭವನೀಯತೆ ಇಸ್ ಈಕ್ವಲ್ ಟು ಏನ್ ಹೇಳಿ, ಬಿಗೆ ಅನುಕೂಲಿಸುವ ಫಲಿತಗಳ ಸಂಖ್ಯೆ ಡಿವೈಡೆಡ್ ಬೈ ಒಟ್ಟು ಫಲಿತಗಳ ಸಂಖ್ಯೆ. ಸೊ ಇಲ್ಲಿ ಬಿ ಯಾವ್ಯಾವ ರೀತಿಯಲ್ಲಿ ಬರ್ಬೋದು ಮಕ್ಕಳೇ? ಹೆಡ್ ಹೆಡ್ ಹೆಡ್. ಓಕೆ, ಸೊ ಹೆಡ್ ಹೆಡ್ ಟೇಲ್. ಸೊ 0 ಬರ್ಬೋದು, ಅಂದ್ರೆ 3 ಹೆಡ್ ಕೂಡ ಬೀಳ್ಬೋದು. ಸೊ ಗರಿಷ್ಠ 2 ಬರ್ಬೇಕು. ಸೊ ಹಾಗಾಗಿ ಇಲ್ಲಿ ಹೆಡ್ ಹೆಡ್ ಟೇಲ್, ಟೇಲ್ ಹೆಡ್ ಟೇಲ್ ಹೆಡ್, ಟೇಲ್ ಹೆಡ್ ಹೆಡ್. ಅದೇ ರೀತಿ ಹೆಡ್ ಟೇಲ್ ಟೇಲ್, ಹಾಗೆ ಹೆಡ್ ಟೇಲ್ ಹೆಡ್ ಟೇಲ್. ಓಕೆ, ಇನ್ಯಾವ ರೀತಿ ಬೀಳ್ಬೋದು? ಟೇಲ್ ಟೇಲ್ ಹೆಡ್. ಓಕೆ, 1 2 3 4 5 6 7 ರೀತಿಯಲ್ಲಿ ಬರ್ಬೋದು. ಗರಿಷ್ಠ 2 ಪುಚ್ಚಗಳು ನೋಡಿ, ಇಲ್ಲೂ ಕೂಡ 2. ಸೊ ಇಲ್ಲಿ 0 ಅಂದ್ರೆ ಗರಿಷ್ಠ 2, 0 ಆಗ್ಬೋದು, 1 ಆಗ್ಬೋದು, 2 ಆಗ್ಬೋದು. ಸೊ ನೋಡಿ ಇಲ್ಲಿ ಗರಿಷ್ಠ 2 ಇದೆ. ಸೊ ಗರಿಷ್ಠ 2 ಇದೆ, ಗರಿಷ್ಠ 2 ಇದೆ. ಸೊ ಇಲ್ಲಿ 1 ಇದೆ, 1 ಇದೆ, 1 ಇದೆ. ಸೊ ಇಲ್ಲಿ 0 0 1 2 ಗರಿಷ್ಠ 2 ಪುಚ್ಚಗಳು ಬಂದಿರುವಂತದ್ದನ್ನ ನಾವು ನೋಡಿದ್ದೇವೆ. ಸೊ ಹಾಗಾದ್ರೆ ಇಲ್ಲಿ ಈ ಒಂದು ಬಿಗೆ ಅನುಕೂಲಿಸುವ ಫಲಿತಗಳ ಸಂಖ್ಯೆ ಎಷ್ಟಾಯ್ತು ಮಕ್ಕಳೇ? 7 ಆಯ್ತು. ಸೊ ಈಗ ಇದರ ಸಂಭವನೀಯತೆಯನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ, ಸೊ ಇಲ್ಲಿ ಬಿಗೆ ಅನುಕೂಲಿಸುವ ಫಲಿತಗಳ ಸಂಖ್ಯೆ ಡಿವೈಡೆಡ್ ಬೈ ಒಟ್ಟು ಫಲಿತಗಳ ಸಂಖ್ಯೆ. ಸೊ ಹಾಗಾದ್ರೆ ಇಲ್ಲಿ ಕನಿಷ್ಠ 2 ಶಿರಗಳನ್ನ ಪಡೆಯುವ ಸಂಭವನೀಯತೆ ಏನಾಯ್ತು? 1/2. ಗರಿಷ್ಠ 2 ಪುಚ್ಚಗಳನ್ನ ಪಡೆಯುವ ಸಂಭವನೀಯತೆ ಎಷ್ಟಾಯ್ತು ಮಕ್ಕಳೇ? 7/8 ಆಯ್ತು. ಓಕೆ, ಸೊ ಇವತ್ತಿನ ಕ್ಲಾಸ್ ಅನ್ನ ಇಲ್ಲಿಗೆ ಎಂಡ್ ಮಾಡ್ತೇನೆ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕಂಟಿನ್ಯೂ ಮಾಡ್ತೇನೆ. ಮತ್ತು 3 ಅಂಕದ ಪ್ರಶ್ನೆಗಳು ಯಾವ್ಯಾವ ರೀತಿಯಲ್ಲಿ ಬರುತ್ತೆ ಸಂಭವನೀಯತೆಗೆ ಸಂಬಂಧಪಟ್ಟ ಹಾಗೆ ಅನ್ನೋದನ್ನ ನಾನು ಮುಂದಿನ ಕ್ಲಾಸ್ ಅಲ್ಲಿ ಹೇಳ್ತೇನೆ ಮಕ್ಕಳೇ. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಆಲ್.